ಬೆಂಗಳೂರಿನಾಗ ವರಮಹಾಲಕ್ಷ್ಮಿ ಹಬ್ಬದಾಗ ತಾಂಬೂಲದಾಗ ಏನೇನು ಗಿಫ್ಟ್ ಕೊಡ್ತಾರ ಅಂತ ತೋರಿಸ್ತೀನಿ ಬರ್ರಿ. ಫಸ್ಟಿಗೆ ನಾನು ಇವತ್ತು ಮೈಸೂರು ಸಿಲ್ಕ್ ಹಾಕೊಂಡು ರೆಡಿ ಆಗಿ, ಇವ್ರು ನನಗೆ ಫಸ್ಟ್ ಟೈಮ್ ಒಂದೇ ದಿನಕ್ಕೆ ಪರಿಚಯ ಆಗ್ಯಾರ. ಇನ್ವೈಟ್ ಮಾಡಿದ್ರು ಅರ್ಶನ ಕುಂಕುಮಕ್ಕಂತ. ಇವ್ರು ನನಗೆ ಪರಿಚಯ ಆಗಿ ಜಸ್ಟ್ ಒನ್ ಡೇ ಆಗ್ಯದ, ಆದ್ರೂ ನನಗೆ ಇನ್ವೈಟ್ ಮಾಡಿದ್ ನೋಡಿ ಬಹಳ ಖುಷಿ ಆಯ್ತು ನನಗ. ಇವರು ನ್ಯಾಷನಲ್ ಅಥ್ಲೇಟ್ ಅದಾರಂತ ಕೇಳಿ ಬಹಳ ಖುಷಿ ಆಯ್ತು. ಇವಾಗ ಇವ್ರು ಒಂದು ಬೊಟಿಕ್ ನಡ್ಸ್ಲತ್ತಾರ, ಬ್ಲೌಸ್ ಸ್ಟಿಚಿಂಗ್ ಅಂತ ಹೋಗಿದ್ದೆ. ಅಷ್ಟಕ್ಕೆ ಒಂದೇ ದಿವ್ಸನಾಗೆ ಪರಿಚಯ ಆಗಿ ಬಹಳ ಕ್ಲೋಸ್ ಆಗ್ಬಿಟ್ರು. ಮನಿಗ್ ಹೋದ್ರು ಬಹಳ ಚಲೋ ಟ್ರೀಟ್ ಮಾಡಿದ್ರು. ಬಹಳ ಖುಷಿ ಆಯ್ತು ನನಗೆ ಇವ್ರ ಮನಿಗ್ ವಿಸಿಟ್ ಮಾಡಿದ್ದಕ್ಕ. ಇವ್ರು ಬಹಳ ಮಲ್ಟಿ ಟ್ಯಾಲೆಂಟೆಡ್ ಹರ ನೋಡ್ರಿ. ಯಾಕಂದ್ರ ಬಿಸ್ನೆಸ್ ರನ್ ಮಾಡ್ತಾರ, ಜೊತೆಗೇನೆ ಫ್ಯಾಷನ್ ಡಿಸೈನಿಂಗ್ ಅಕಾಡೆಮಿ ಐತಿ, ಮತ್ತೆ ಬೊಟಿಕ್ ರನ್ ಮಾಡ್ತಾರ. ಎಲ್ಲಾನು ಒಟ್ಟಿಗೆ ನಿಭಾಯಿಸ್ಕೊಂಡು ಹೋಗ್ತಾರ. ಆಮೇಲೆ ಸಾರಿ ಡ್ರೇಪಿಸ್ಟ್ ಅದಾರಂತ. ಸೊ ಎಷ್ಟು ಚಂದ ಸೀರೆ ಉಡ್ಸಿದ್ರು ಲಕ್ಷ್ಮಿಗೆ. ಅವ್ರ ಮನೆ ಮುಗಿಸ್ಕೊಂಡು ಸೆಕೆಂಡ್ ನನ್ನ ಫೇವ್ರೇಟ್ ಆಂಟಿ, ನಂದು ಎರಡನೇ ತವ್ರ ಮನೆ ಇದ್ದಂಗ ಅವ್ರ ಮನೆಗೆ ಬಂದಿ ನೋಡ್ರಿ. ಇವ್ರು ಆಂಧ್ರ ಸ್ಟೈಲ್, ಅವ್ರು ಕಾಲಿಗೆಲ್ಲ ಅರ್ಶನ ಹಚ್ತಾರ ನೋಡ್ರಿ, ಅರ್ಶನ ಕುಂಕುಮ ಜೊತೆಗೆ. ಆಮೇಲೆ ಥರ್ಡ್ ನಾನು ನಂದು ವಾಕಿಂಗ್ ಫ್ರೆಂಡ್ ಮನೆಗೆ ಬಂದಿದ್ದೆ ನೋಡ್ರಿ. ಬಹಳ ಖುಷಿ ಆಯ್ತು ಇನ್ವೈಟ್ ಮಾಡಿದ್ದಕ್ಕ. ಫಸ್ಟ್ ಗಿಫ್ಟ್ ಇದು ಉಮಾ ಆಂಟಿ ಅವ್ರು ಕೊಟ್ಟಿದ್ರು ನೋಡ್ರಿ, ಬ್ಯಾಗ್ ಜೊತೆಗೆ ಈ ತರ ಕಾಯಿನು, ಕಡ್ಲಿಕಾಳು ಎಲ್ಲ, ಬಳಿ ಮತ್ತ ಎಲ್ಲ ಎಲೆ ಅಡಿಕೆ ಎಲ್ಲ ಕೊಟ್ಟಿದ್ರು. ಮತ್ತಿದು ನಾನು ಕನಿಷ್ಕ ಕ್ರಿಯೇಷನ್ ಬೊಟಿಕ್ ಅನ್ನಲ್ರಿ, ಅವ್ರು ಕೊಟ್ಟಿರೋ ಗಿಫ್ಟ್ ಇದು. ಬಳಿ ಎಲೆ ಅಡಿಕೆ ಜೊತೆಗೆ ಈ ತರ ಒಂದು ಗ್ಲಾಸ್ ಜಾರ್ ಕೊಟ್ಟಾರ, ಚೆನ್ನಾಗೈತಿ, ಜ್ಯೂಸ್ ತರ್ತಾರ. ಥರ್ಡ್ ಗಿಫ್ಟು ನಂದು ವಾಕಿಂಗ್ ಫ್ರೆಂಡ್ ಕೊಟ್ಟಾರ ನೋಡ್ರಿ. ಈ ತರ ಎಲೆ ಅಡಿಕೆ ಮತ್ತೆ ಬಾಳೆಹಣ್ಣು ಜೊತೆಗೆ ಈ ತರ ಪ್ಲೇಟ್ನು ಕೊಟ್ಟಾರ.